ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ, ನಮ್ಮ ಅಣ್ಣನ ಮದುವೆಗೆ ಹೋಗ್ತಾ ಇದ್ದೀನಿ. ಏನಂದರೆ ನೈಟ್ ರಿಸೆಪ್ಷನ್ಗೆ ಬರಬೇಕಿತ್ತು, ಬರೋಕ್ಕಾಗಲಿಲ್ಲ. ಸೊ ಅದಕ್ಕೆ ಬೆಳಗ್ಗೆ ಮುಹೂರ್ತಕ್ಕೆ ಹೋಗೋಣ ಅಂತಂದು ಹೋಗ್ತಾ ಇದ್ದೀನಿ. ಶಿರಾದಲ್ಲಿ ಚೌಟ್ರಿಲಿ ಮದುವೆ ಇದ್ದಿದ್ದು. ಸೊ ನಮ್ಮ ಮನೆಯವ್ರು ಕೈಮಾರಿಗೆ ಡ್ರಾಪ್ ಮಾಡಿದ್ರು, ಅಲ್ಲಿಂದ ಬಸ್ಸಲ್ಲಿ ಬಂದಿದ್ದಾಯಿತು. ಸೊ ಹೋಗ್ತಾ ಇದ್ದೀನಿ. ಇವ್ರು ನಮ್ಮಪ್ಪ. ಅಂದರೆ ನೆನ್ನೆನೇ ಬಂದಿದ್ದರು. ನಮ್ಮಪ್ಪ ನೈಟ್ ರಿಸೆಪ್ಷನ್ಗೆ ಬಂದಿದ್ದರು. ಬಟ್ಟೆ ಕೊಡಬೇಕಿತ್ತು ಅಂತಂದ್ರೆ ನಾವು ಬರಬೇಕಿತ್ತು, ಬರೋಕ್ಕಾಗಲಿಲ್ಲ. ಸೊ ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ನಾನು ನಮ್ಮಪ್ಪ ಹಂಗೇ ಮನೆ ಹತ್ರ ಬಂದು ಕಾಯಿ ತೊಗೊಂಡು ಹೋಗ್ತಾರೆ. ಸೊ ಅದಕ್ಕೋಸ್ಕರ ಹಂಗೆ ಬರ್ತಾಯಿದ್ದೀವಿ ಇಬ್ಬರು ಜೊತೆಲಿ. ಏನಂದರೆ ಇನ್ನು ಸ್ವಲ್ಪ ಹೊತ್ತಿರ್ಬೋದಿತ್ತು. ಅಪ್ಪಂಗೆ ಮತ್ತೆ ಲೇಟ್ ಆಗುತ್ತೆ, ಡ್ಯೂಟಿ ಟೈಮ್, ಸಂಜೆ ಡ್ಯೂಟಿಗೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ನಾನು ಅಪ್ಪನ ಜೊತೆಲೇ ಬಂದೆ. ಸೊ ಆಕೆ ನೋಡಿ ಬಸ್ಸಲ್ಲಿ ನಿದ್ದೆ ಮಾಡ್ತಿದ್ದಾರೆ ನಮ್ಮಪ್ಪ. ಎಲ್ಲಿ ಕೂತ್ಕೊಂಡ್ರಲ್ಲೇ ಮಲ್ಕೊಬಿಡ್ತಾರೆ, ಯಾಕಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕಿತ್ತಲ್ಲ, ಅದಕ್ಕೋಸ್ಕರ. ಹಾಗೆ ಅದು ಬೇರೆ ಮದುವೆಯಲ್ಲಿ ನಿದ್ದೆ ಕೂಡ ಆಗಿರಲ್ಲ, ಅಲ್ಲಿ ಜನ ಇರ್ತಾರಲ್ಲ, ಮಲ್ಗೋಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ, ನಿದ್ದೆ ಮಾಡಿರಲ್ಲ, ಅದಕ್ಕೆ ಮಲ್ಕೊಬಿಟ್ಟಿದ್ದಾರೆ ಬಸ್ಸಲ್ಲಿನೇ. ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಆಮೇಲೆ ಮಲ್ಕಣಿವಿ ಅಂತೇಳು ಮಧ್ಯಾಹ್ನ ಬಸ್ ಹತ್ತಿರೆ 2 ಅವರ್ ನಿದ್ದೆ ಮಾಡ್ಬೋದು. ಯಾಕೆ ಹಿಂಗೆ ಕುಲ್ಕಿಸ್ಕೊಂಡು ಹೋಗ್ಬೇಕಲ್ಲ, ಎಳಿತಿರ್ಲಿಕ್ಕೆ ಅದು ಹಂಗಾಗಲ್ಲ. ಅದು ಕುಲ್ಕಿಸ್ಕೊಂಡು ಮಲ್ಕಮ್ಮಿ ಅಂತಾನೆ. ಮಲಗಿತ್ತಾಗೆ ಹಂಗೆ ನಿದ್ದೆ ಮಾಡಿಸಿಲ್ಲ, ಕೂತಿತ್ತಾಗೇನೆ ಈಗೇನು ಆದರೆ ಸರಿಯಾಗಿ ನಿದ್ದೆ ಆಗಿಲ್ಲ. ಆ ಸೌಂಡ್ ಒಬ್ಬ ಸಗಮೈ, ಆ ಹುಡುಗರು ಕಿಚ್ಚಾಡೋದು, ಬ್ಯಾಂಡ್ ಅವ್ರು ಬೇಕು ಅಂತಲೇ ಬಾರಿಸ್ತಾರೆ, ಅವರು ಸೌಂಡ್ ಮಾಡಿ ಎಬ್ಸಕ್ಕೆಲ್ಲ. ಆ ಹುಡುಗರು ಕಿಚ್ಚಾಡ್ತವೆ, ನಿದ್ದೆನೇ ಇಲ್ಲ. ಸೊ ಕೈಮಾರಕ್ಕೆ ಬಂದು ನಮ್ಮ ಮನೆಯವ್ರಿಗೆ ಫೋನ್ ಹಾಕಿದ್ರೆ ಸ್ವಿಚ್ ಆಫ್. ಇನ್ನೇನು ಮಾಡೋದು, ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಪ್ಲೀಸ್ ನೋಡಿರಿ, ನಮ್ಮಪ್ಪ ಕಾಯಿಸಲ್ಲಿ ಅದ್ರಾಗ ಬ್ಯುಸಿ ಆಗ್ಬಿಟ್ಟೈತಿ. ಗಂಟುಗಾಯಿ ಅಲ್ವೇ? ಈಗ ಮದುವೆಯಿಂದ ಬಂದು ಕಾಯಿ ಸುಲ್ಕೊಂತ ಇದ್ದೀವಿ. ಓಹೋ ಹೋ ಹೋ ಹೋ, ನಿಮ್ಮ ನಂಬ್ಕೊಬಿಟ್ರೆ ಗೋವಿಂದ ಕತೆ ಇಲ್ಲ. ನಿಂದು ಯಾವಾಗ ನೋಡ್ರು ಫೋನ್ ಸ್ವಿಚ್ ಆಫೇ. ಯಾವಾಗ ಚಾರ್ಜ್ ಹಾಕಬೇಕು ಎದ್ದು. ಅಲ್ಲ, ಬೆಳಗ್ಗೆ ಚಾರ್ಜ್ ಹಾಕಂದಂಗೆ ಫೋನ್ ಹಾಕಿದ ತಕ್ಷಣ ಪಟ್ಟೆ ನಂಗೆ ಬಂದ್ಬಿಡ್ತೀನಿ ಅಂತ ಹೇಳೋಗೋದು. ಅವ್ರವ್ರ ಫೋನ್ ಅವ್ರವ್ರ ಚಾರ್ಜ್ ಹಾಕಬೇಕಪ್ಪ. ಅವ್ರವ್ರ ಫೋನ್ ಅವ್ರು ಚಾರ್ಜ್ ಹಾಕಬೇಕು. ಓಹೋ, ಆ ಫೋನ್ ಚಾರ್ಜ್ ಹಾಕಕ್ಕೆ ಒಂದು ಆಳಿಕ್ಕ. ಫೋನ್ ಚಾರ್ಜ್ ಹಾಕಕ್ಕೆ ಒಂದು ಆಳಿಕ್ಕಬೇಕು ನಿನ್ನ. ಸೊ ಹೊರಡಾಗೊಡಿ ಬಿಡಿಲಿ ಸರ ಹಾಕ್ಕೊಂಡು ಹೋಗೋದನ್ನೇ ಮರ್ತು ಬಿಟ್ಟಿದ್ದೀನಿ. ಏನಂದರೆ ನಮ್ಮ ಮನೆಯವ್ರು ಬೇರೆ ಮುಹೂರ್ತ ಬೇರೆ 9 ಗಂಟೆಗೆ ಅಂತೀಯ, ಇನ್ನೂ ಇಲ್ಲೇ ಇದೆಯಾ, ಬೇಗ ಬೇಗ ರೆಡಿ ಆಗು ಅಂತ ಅವ್ರು ಬೇರೆ ಟೆನ್ಷನ್ ಕೊಡ್ತಾರೆ. ಹಾಗೆ ಮಕ್ಕಳಿಗೆ ತಿಂಡಿ ರೆಡಿ ಮಾಡಿಬಿಟ್ಟು ಬಾಕ್ಸಿಗೆಲ್ಲ ರೆಡಿ ಮಾಡಿ ಅವ್ರನ್ನ ಕಳಿಸಿ ಹೋಗಬೇಕು. ಸೊ ಅದಕ್ಕೋಸ್ಕರ ಅವ್ರಿಗೆಲ್ಲ ರೆಡಿ ಮಾಡಿ ನಾನು ಹೊರಡುವಾಗ ಗಡಿ ಬಿಡಿಲಿ ಒಂದು ಹಾಕ್ಕೊಂಡ್ರೆ ಒಂದು ಹಾಕ್ಕೊಂಡಿಲ್ಲ ಅಷ್ಟೇ. ಸರ ಹಾಕೋಬೇಕಿತ್ತು, ಸರ ಹಾಕ್ಕೊಳಕ್ಕಾಗಿಲ್ಲ. ಅದರಲ್ಲಿ ನಮ್ಮ ಮನೆಯವ್ರು ಬೇರೆ ಅರ್ಜೆಂಟ್ ಮಾಡ್ತಾರೆ, ಬೇಗ ಇನ್ನೂ ಆಗಲಿಲ್ವ ನಿಂದು, ಮುಹೂರ್ತ ಮುಗಿದ್ಮೇಲೆ ಹೋಗು ಊಟಕ್ಕೆ ಅಂತಂದು. ಅದಕ್ಕೆ ಬೇಗ ರೆಡಿ ಆಗಬೇಕಾದ್ರೆ ಮಿಸ್ ಆಗೋಗ್ಬಿಟ್ಟಿದೆ ಸರ ಹಾಕ್ಕೊಳ್ಳೋದು. ವೀಡಿಯೋದಲ್ಲಿ ನೋಡ್ತಾ ಇದ್ದೀನಿ, ಸರನೇ ಹಾಕಿಲ್ವಲ್ಲ ನಾನು ಅಂತಂದು. ಹಾಗೆ ನೋಡಿ ಬಂದಮೇಲೆ ಮಾಮೂಲಿ ನನ್ನ ಕೆಲಸ ಶುರು ಮಾಡ್ಕೋಬೇಕಲ್ಲ, ಅದಕ್ಕೆ ಬಟ್ಟೆ ಸ್ಟಿಚ್ ಮಾಡೋವಿದು, ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಜಾತ್ರೆ ಖಾರಪುರಿ ಇದ್ವಲ್ಲ, ಅದರಲ್ಲಿ ಚುರುಮುರಿ ಕೂಡ ಮಾಡಿದ್ದೆ. ಏನಂದರೆ ವೀಡಿಯೋ ಡಿಲೀಟ್ ಆಗಿಬಿಟ್ಟು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.